ತೋರ್ಸು ಬಳೆ ಅಷ್ಟೇನಾ? ಇಷ್ಟ ಆಯ್ತಾ? ಯಾವ ಐಶು ಬಳೆ ತೋರ್ಸು. ನಮ್ಮ ಮದ್ಮಗಳು ಹೋಗ್ತಿದ್ಯಾ? ಬಳೆ ಶಾಸ್ತ್ರಕ್ಕಂತ ಕರ್ಕೊಂಡು ಹೋಗ್ತಾ ಇದೆಯಾ? ಸೊ ಫುಲ್ ಫಂಕ್ಷನ್ ಇವಾಗ ಹೊರಟ್ವಿ. ನಿನ್ನೆ ಅಷ್ಟೇ ಬ್ಯಾಂಗ್ಳೂರಿಂದ ಬಂದಿರೋದು. ಟ್ರಾವೆಲ್ ಮಾಡಿ ಬೇರೆ ಟಯರ್ಡ್ ಆಗಿತ್ತು. ಮತ್ತು ಅತ್ತೆ ಕೂಡ ನೋಡಬೇಕು ಅಂತ ಅಂದಿದ್ರಲ್ಲ, ಹಾಗಾಗಿ ಅತ್ತೆ ಮನೆಗೆ ಹೋದೆ. ಮತ್ತು ಹಸುಡ ಹಬ್ಬ ಕೂಡ ಮುಗಿಸಿದೆ. ಬೆಳಗ್ಗೆ ಆ್ಯಕ್ಚುಲಿ 7 o'clock ಬಳೆ ಶಾಸ್ತ್ರ ಇತ್ತು. ನನಗೆ ಚಿಕ್ಕಮ್ಮ ಹೇಳಿದರು ಬೇಗ ಬರಬೇಕು ಅಂತ. ಬಟ್ ನಾನು 7 o'clock ಆ್ಯಕ್ಚುಲಿ ಹೇಳೋದೇ ಇಲ್ಲ. ಮಿನಿ ರಾತ್ರಿ ಮಲಗೋಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಮಿಡಲ್ ಹೇಳ್ತಾಳಲ್ಲ ಫೀಡಿಂಗಿಗೋಸ್ಕರ. ಹಾಗಾಗಿ ನನಗೆ ಪ್ರಾಪರ್ ನಿದ್ರೆ ಅಂತ ಆಗೋದು 12 to 9 ಮಲಗಿದಾಗ ಮಾತ್ರ ನನಗೆ ಪ್ರಾಪರ್ ಸ್ಲೀಪ್ ಅಂತ ಅನಿಸುತ್ತೆ. ನಂದು ರುಟೀನು ಅಷ್ಟೇ. ಮುಂಚೆಯಿಂದನೂ ನಾನು ಲೇಟ್ ಹೇಳೋದು. 7 o'clock ಅಂದಾಗ ಹೇಗಪ್ಪ ಬರೋದು ಅಂತೆಲ್ಲ ಅಂದ್ಕೊತಾ ಇದ್ದೆ. ಬಟ್ ನನಗೆ ನನ್ನ ಕಸಿನ್ದು ಯಾವುದೇ ಪ್ರೀ ವೆಡ್ಡಿಂಗಿಂದ ಹಿಡಿದು ವೆಡ್ಡಿಂಗ್ ರಿಚುವಲ್ ಯಾವುದೂ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಮಮ್ಮಿಗೆ ಹೇಳಿದ್ದೆ ಕಾಲ್ ಮಾಡು ಅಂತ ಹೇಳಿ. ಅಲ್ರಾಮ್ ಇಟ್ಕೊಂಡು ಮಲಗಿದ್ದೆ, ಬಟ್ ಅಲ್ರಾಮ್ ಆಫ್ ಆಗಿತ್ತು. ಬಟ್ ಮಮ್ಮಿಗೂ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಮ್ಮಿನೂ ಆ್ಯಕ್ಚುಲಿ ಕಾಲ್ ಮಾಡಿರಲಿಲ್ಲ. ಬಟ್ ಚಿಕ್ಕಮ್ಮ ಕಾಲ್ ಮಾಡಿ ಎಬ್ಸಿದ್ರು. ಸೊ ಅವರು ನನ್ನ ಫೋನ್ ಎದ್ದ ತಕ್ಷಣ ಅವ್ರು ಹೇಳಿದ್ರು ಗುಡ್ ಮಾರ್ನಿಂಗ್ ಬಾ, ಬಳೆ ಶಾಸ್ತ್ರ ನಡೀತಾ ಇದೆ ಅಂತ. ಮತ್ತು ಚಿಕ್ಕಮ್ಮನೇ ಕಾಲ್ ಮಾಡಿದ್ರಲ್ಲ. ಚಿಕ್ಕಮ್ಮ ಅಂತ ಅಂದರೆ ನನ್ನ ಕಸಿನ್ ಚೈತ್ರ ಅಂತ ಅಂದಿದ್ದೀನಲ್ಲ, ಅವಳದೇ ವೆಡ್ಡಿಂಗ್ ಆ್ಯಕ್ಚುಲಿ, ಅವಳ ಅಮ್ಮ. ಸೊ ಚಿಕ್ಕಮ್ಮ ಕಾಲ್ ಮಾಡಿದ ತಕ್ಷಣ ನಾನು ಹೊರಟು ಬಂದೆ. ಅಷ್ಟೊತ್ತಿಗೆ ಮಮ್ಮಿ ಬಳೆ ಇಟ್ಕೊತಾ ಇದ್ರು. ಇವಾಗ ಅಜ್ಜಿ ಬಳೆ ಇಟ್ಕೊಳ್ಳೋಕ್ಕೆ ನೆಕ್ಸ್ಟು ಹೋಗ್ತಾ ಇದ್ದಾರೆ. ಅದಾದಮೇಲೆ ನಾನು ಬಳೆ ಇಟ್ಕೊತೀನಿ. ನನಗೆ ಕೈ ತುಂಬ ಬಳೆ ಹಾಕ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ನನ್ನ ಮದುವೆ ಆದ 1 ವರ್ಷದವರೆಗೂ ಕೈ ತುಂಬ ಬಳೆ ಹಾಕ್ಕೊಂಡೇ ಇರ್ತಿದ್ದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಈವನ್ ನಾನು ಜೀನ್ಸ್ಗೂ ಹಾಕ್ಕೊಂಡು ಇರ್ತಿದ್ದೆ. ಬಟ್ ಬ್ಯಾಂಗ್ಳೂರಿಗೆಲ್ಲ ಹೋದಾಗ ಮಾತ್ರ ನಾನು ಅಷ್ಟೊಂದು ವೇರ್ ಮಾಡಲ್ಲ. ಊರಲ್ಲೆಲ್ಲ ಇದ್ದಾಗ ನಾನು ಫುಲ್ ಕೈಗೆ ಬ್ಯಾಂಗಲ್ ವೇರ್ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವಾಗ ನಾನು ಏನು ಹುಡುಕ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಹತ್ರ ಮಣ್ಣು ಬಳೆ ತುಂಬ ಇದೆ. ಗಾಜಿನ ಬಳೆ ಅಂತಲೂ ಕೆಲವ್ರು ಕರೀತಾರಲ್ಲ, ಗಾಜಿನ ಬಳೆ ನನ್ನ ಹತ್ರ ಮಸ್ತ್ ಇದೆ. ಸೊ ಎಲ್ಲ ಕಲರಲ್ಲೂ ನನ್ನ ಹತ್ರ ಆಲ್ರೆಡಿ ಇದೆ. ಹಾಗಾಗಿ ನಾನು ನನ್ನ ಸ್ಯಾರಿ ಕಲರೇ ಬ್ಯಾಂಗಲ್ ನೋಡೋಣ ಅಂತ ಹುಡುಕ್ತಾ ಇದ್ದೆ. ಬಟ್ ಇವ್ರ ಹತ್ರ ಇರಲಿಲ್ಲ. ಅದಾದಮೇಲೆ ಮಮ್ಮಿ ಹೇಳಿದ್ರು ಮೆಹಂದಿ ಅಥವಾ ನಿನ್ನ ಮುಹೂರ್ತ ಬೇರೆ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಹಾಗೆ ತೊಗೋ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಚೂಸ್ ಮಾಡ್ತಾ ಇದ್ದೀನಿ, ಯಾವ್ದು ತೊಗೊಳ್ಳೋದು ಏನು ಅಂತ. ಸೊ ಇವಾಗ ಏನಂತಂದರೆ ಸರ್ಚಿಂಗ್ ನಡೀತಾ ಇದೆ. ಫಸ್ಟು ಗೋಲ್ಡನ್ ಕಲರ್ ಬಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಮ್ಮಿ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ಸೇಮ್ ಪ್ಯಾಟರ್ನಲ್ಲಿ ನಾನು ತೊಗೊಳ್ಳೋದು ಬೇಡ ಅಂತ ಹೇಳಿ ನಾನು ಡಿಫ್ರೆಂಟ್ ಕಲರಲ್ಲೇ ನೋಡ್ತಾ ಇದ್ದೀನಿ. ಮಮ್ಮಿನೂ ಅಷ್ಟೇ ಗೋಲ್ಡನ್ ಕಲರ್ ತೊಗೊಳ್ತೀಯಾ, ನೋಡು ತೊಗೊಳ್ಳೋದಾದ್ರೆ ತೊಗೋ ಅಂತ ಹೇಳಿ ನನಗೆ ತೋರಿಸ್ತಾ ಇದ್ದಾರೆ. ಇವರು ಬಳಗಾರು ಅಷ್ಟೇ ತೋರಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡು ಅಂತ. ನನಗೆ ತುಂಬ ಚಳಪಳ ಆ ಥರ ಎಲ್ಲ ಇರೋದು ಇಷ್ಟ ಇಲ್ಲ. ಬಿಕಾಸ್ ಮಿನಿಗೆ ಎಲ್ಲರೂ ತಾಗುತ್ತೆ. ಅಥವಾ ಬಳೆ ಮೇಲೆ ಎಕ್ಸ್ಟ್ರಾ ಡಿಸೈನ್ದೆಲ್ಲ ಬರುತ್ತೆ ನೋಡಿ, ಅಂಥದ್ದು ನನಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ. ಲೈಕ್ ಪರ್ಲ್ ವರ್ಕ್ ಆ ಟೈಪ್ದೆಲ್ಲ ಇಷ್ಟ ಇರಲಿಲ್ಲ. ಮಿನಿಗೆ ಏನಾದ್ರು ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗ್ಬೋದು ಅಂತ ಹೇಳಿ ನಾನು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ನಂಗೆ ಗೋಲ್ಡನ್ ಕಲರ್ ಬಳೆ ತುಂಬಾ ಇಷ್ಟ ಆಯಿತು. ಬಟ್ ಮಮ್ಮಿ ಅದನ್ನೇ ತೊಗೊಂಡಿದ್ದಾರೆ. ಸೊ ನಾನು ಅದಕ್ಕೆ ಬೇರೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಇದರಲ್ಲಿ ಗಾಜಿನ ಬಳೆಯಲ್ಲಿ ಬರುದಿಲ್ಲ ಮಗ, ಇದು ಬೇರೆ ಫ್ಯಾನ್ಸಿ ಬಳೆ. ಫ್ಯಾನ್ಸಿಲೂ ಬರುದಿಲ್ಲ, ಅದು ದಪ್ಪ ಬಳೆ ಇದೇ ಇರಲಿ. ಅಲ್ಲೇ ಕೈಗ ಗೋಲ್ಡ್ ಬೇಕಾ? ಗೋಲ್ಡ್ ಬೇಡ. ತುಂಬಾ ಬಳೆ ಇಟ್ಕೊಂಡೆ. ಸೊ ಇವ್ರು ಬಳಗಾರ್ ಇದಾರಲ್ಲ, ಇವರು ಶಾಪ್ ಬಂದ್ಬಿಟ್ಟು ತೆಕ್ಕಟ್ಟೆಲ್ಲ ಇರೋದು. ತುಂಬಾ ಚೆನ್ನಾಗಿ ಬಳೆ ಇಡ್ತಾರೆ. ಇಲ್ಲ ಅವಳಿಗೆ ಸಿಗುತ್ತಂತ್ಯಾ? ಐಶು ಬಳೆ ತೋರ್ಸು. ನಮ್ಮ ಮದ್ಮಗಳು. ಹಾ ಹೌದು ಅಲ್ಲ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದು, ನೆಕ್ಸ್ಟ್ ಮೇ ಮಂತ್ ಮದ್ಮಗಳು ನಮ್ಮ. ಇವಳು ನನ್ನ ಇನ್ನೊಂದು ಕಸಿನ್ ಐಶ್ವರ್ಯ ಅಂತ. ಇವಳನ್ನ ಪ್ರೀತಿಯಿಂದ ಐಶು ಅಂತ ಕರಿತೀವಿ. ಇವಳು ಮದುವೆ ಬಂದ್ಬಿಟ್ಟು ಮೇಯಲ್ಲಿರೋದು. ಫೈನಲಿ ನೀವು ಮದುಮಗಳನ್ನ ನೋಡ್ಬೋದು. ಸೊ ಮದುಮಗಳ ಹೆಸರು ಬಂದ್ಬಿಟ್ಟು ಚೈತ್ರ ಅಂತ, ನನ್ನ ಕಸಿನ್ ಆಗ್ತಾಳೆ. ಯಾವ ಥರ ರಿಲೇಷನ್ ಅಂತಲೂ ಹೇಳ್ತೀನಿ. ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿಯ ಅಕ್ಕನ ಮಗಳು ಇವರು. ಸೊ ಇವಳದ್ದು ಇವತ್ತು ಮದುವೆ ನಡೀತಾ ಇರೋದು. ಸೊ ಇವಾಗ ಬಳೆ ಶಾಸ್ತ್ರ ಎಲ್ಲ ಆಗಿದೆ. ಮೆಹಂದಿ ಫಂಕ್ಷನ್ ಇವಾಗ ಅವಳು ನೆಕ್ಸ್ಟ್ ಮೆಹಂದಿ ಹಚ್ಕೊಳಕ್ಕೆ ಹೋಗ್ತಾಳೆ. ಹಾಗಾಗಿ ಒಂದು ಸ್ವಲ್ಪ ಶಾಸ್ತ್ರ ಥರ ಮಾಡಿಬಿಡೋದು ಅಂತ ಇವಾಗ ಕೂರಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತಂದರೆ, ಮೆಹಂದಿ ಫಂಕ್ಷನ್ ಆ್ಯಕ್ಚುಲಿ ಸಂಜೆ ಇದೆ. ಬಟ್ ನಾಳೆ ಪ್ರೀ ವೆಡ್ಡಿಂಗ್ ರಿಚುವಲ್ಸ್ ಎಲ್ಲ ಇದೆ, ಹಳದಿ ಮುಹೂರ್ತ ಎಲ್ಲ.
ಹಾಗಾಗಿ ಅವಳು ಬ್ಯುಸಿ ಆಗಿಬಿಡ್ತಾಳೆ, ಅವಳಿಗೆ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಡೇ ಹಚ್ಚಿದ್ರೆ ಲೇಟ್ ಆಗುತ್ತೆ, ನೆಕ್ಸ್ಟ್ ಮದುವೆ ದಿನಕ್ಕೆ. ಹಾಗಾಗಿ ಇವಾಗ ಶಾಸ್ತ್ರ ಥರ ಮಾಡಿ ಈಗ ನೆಕ್ಸ್ಟ್ ಅವಳು ಕೈಗೆಲ್ಲ ಮೆಹಂದಿ ಹಚ್ಚೋದು ಅಂತ ಮನೆಯವರೆಲ್ಲ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ಇವಾಗ ಅಜ್ಜಿ ದೊಡ್ಡವರಲ್ಲ, ಸೊ ಅಜ್ಜಿ ಕೈಯಿಂದ ಅವಳಿಗೆ ಶಾಸ್ತ್ರ ಥರ ಮಾಡಿಸ್ತಾ ಇದ್ದಾರೆ. ನಾಲ್ಕೇ ಜನ ಆದಂಗ ಆಯ್ತಲ್ದ, ಇನ್ನೊಬ್ರು. ಹಾ, ನೀವೇ ಬನ್ನಿ. ಡಿಸೈನ್ ಒಳ್ಳೆ ಡಿಸೈನ್, ಫುಲ್ ಚಕ್ಕುಲಿ ಬಿಡಿದ. ಮೆಹಂದಿ ಎಲ್ಲ ಇಡಕ್ ಬಂದಿರೋದು ಪ್ರೇಮ ಆಂಟಿ ಅಂತ. ಅವ್ರ ಪಾರ್ಲರ್ ಬಂದ್ಬಿಟ್ಟು ತೆಕಟ್ಟೆಲಿರೋದು, ಕುವೆಂಪು ಶಾಲೆ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಬರುತ್ತೆ. ಸೊ ಅವ್ರು ಹೇಳ್ತಾ ಇದ್ರು, ನಂಗೆ ಚಿಕ್ಕ ವಯಸ್ಸಿಂದನೂ ಅವ್ರು ನೋಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ನೋಡಿದಾಗ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಅವ್ರ ಟೀಮ್ ಅವರು ನನಗೆ ಮೆಹಂದಿ ಇಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತು. ನಾಳೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಅಲ್ಲೆಲ್ಲರೂ ಮೆಹಂದಿ ಇಡು ಅಂತ ಅಂದ್ರಲ್ಲ, ಹಾಗಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಮಿನಿ ಇವಾಗ ಹಠ ಮಾಡಿದ್ರೆ ಹೋಗ್ಬೇಕು ನಾನು. ಮದ್ಮಗಳೇ ಹಾಫ್ ಎನ್ ಅವರ್ ಬೇಕಾಗತ್ತೆ ಅಂತ ಅಂದಿದ್ದಾರೆ. ಸೊ ಹಾಫ್ ಎನ್ ಅವರ್ ಅಂತಂದ್ರೆ 1 hour ಇಂತೂ ಬೇಕು. ನೋಡೋಣ ಮಿನಿ ಏನು ಮಾಡ್ತಾಳೆ ಅಷ್ಟರೊಳಗೆ ಅಂತ. ನಾ ವಿಡಿಯೋ ಮಾಡ್ತಿರೋದು. ಫೋಟೋಗ್ರಾಫರ್ ಐಶು ಜೊತೆ ಬ್ರೈಡ್ ಅಂಡ್ ಬ್ರೈಡ್ ಮಾಮ್. ಮೊದಲು ಫಸ್ಟ್ ಮೇನ್ ಇಟ್ಟದೆ ನಾನು ಅವಳಿ. ಹಾ, ಹೆಂಗ್ ಬಂದಿತ್ತು? ಸಖತ್ ಬಂದಿದೆ. ನಾಗರ್ತಾಂಟಿ ಹೇಗ ಅನ್ಸ್ತಿದೆ? ತುಂಬಾ ಖುಷಿ ಆಗುತ್ತೆ. ಅಷ್ಟೇನಾ? ಇಷ್ಟೆಲ್ಲ ಮಾತಾಡೋದೇ ಅಲ್ಲ, ಜಾಸ್ತಿ ಮಾತಾಡ್ತಾರೆ. ಬಾಯ್ ಬಾಯ್. ನಾನ್ ರೆಡಿ. ನೀನೇನಕ್ ಬರ್ತಿದ್ಯಾ ಇಲ್ಲಿ? ತೋರ್ಸು ಬಾಳೆ. ಅಷ್ಟೇನಾ? ಇಷ್ಟ ಆಯ್ತಾ? ಯಾವ ಕಲರ್ ಇಷ್ಟ ಆಯ್ತು ನಿಂಗೆ? ಟೆಸ್ಟ್ ಮಾಡ್ತಿದ್ಯಾ? ಮೆಹಂದಿ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಹಾಕ್ತಾ ಇದ್ರು. ಸೊ ತುಂಬ ಪೇಷನ್ಸಲ್ಲಿ ಹಾಕ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಅಷ್ಟೊಂದೆಲ್ಲ ಡೀಟೇಲಿಂಗ್ ಬೇಡ, ಬೇಗ ಬೇಗ ಹಾಕಿ ನಾನು ಹೋಗಬೇಕು ಅಂತ ನಾನೇ ಗಡಿಬಿಡಿ ಮಾಡ್ತಾ ಇದ್ದೆ. ಬಟ್ ಅವ್ರು ಹಾಗಲ್ಲ, ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕೊಡಬೇಕು ಅಂತ ಹೇಳಿ ಚೆನ್ನಾಗಿ ಹಾಕ್ತಾ ಇದ್ರು. ಇವರು ನನ್ನ ಕ್ಲಾಸ್ಮೇಟ್ ಅವರ ಅಕ್ಕ, ನಾನು ಅವ್ರನ್ನ ರೆಕಗ್ನೈಸ್ ಮಾಡಿದೆ. ಏನ್ ಬೇಬಿ ನೋಡು ಮೆಹಂದಿ ಹಚ್ಕೊಂಡಿದ್ದೀನಿ, ಯಾವ ಥರ ಆಗಿದೆ ಅಂತ ನೀ ಹೇಳ್ಬೇಕು. ಒಳ್ಳೆ ಚೆನ್ನಾಗಿದೆ, ಸೂಪರ್. ಆಕ್ಚುಲಿ ಗಡಿಬಿಡಿ ಆಗ್ತದೆ ಅಂದ್ರೆ ತೆಂಗಿನ ಎಣ್ಣೆ ಅಲ್ಲ, ಸಕ್ಕರೆ ಇಲ್ಲ ಅಂದ್ರೆ ಹಂಗೆ ಕೆಂಪಾಗ್ತಾವ. ಓಕೆ ಹೋಪ ಯೂಟ್ಯೂಬ್ ವಿಡಿಯೋ ಕಾಣ್ಕಂತೆ. ಸೊ ಇವ್ರಿಗೆ ಹಾಕಿ ಕೊಡ್ತಾ ಇದ್ದಾರೆ. ದಡ ನನ್ನ ಮೆಹಂದಿ ಹೆಂಗ ಇದು? ಸೊ ಈ ತರ ಬಂದಿದೆ ಡಿಸೈನ್. ಆ್ಯಂಡ್ ಇನ್ನೊಂದು ಕೈದು ತೋರಿಸ್ತೀನಿ ನೋಡಿ. ಈ ಕೈದು ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಹಾಕ್ತೀನಿ ಅಂದರು, ಬಟ್ ನಾನು ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಹಚ್ಚಕ್ಕೆ ಹೇಳಿದೆ. ಇವಾಗ ಮಿನಿನ ಕರ್ಕೊಂಬರೋಕ್ಕೆ ಒಕ್ಕೋಡಿಗೆ ಹೋಗ್ತೀನಿ. ಪಾಪ ಹೆಂಗಾಗಿದೆ? ಸೂಪರಾ? ಇದು ಕುಡ್ದೆ ಅಮ್ಮ. ಈಗ ಹೆಂಗಾಗಿದೆ? ಚೆನ್ನಾಗಿದೆ. ಕಡಕ್ ಹಿಡಿತಂಬ್ರ ಕಡಕ್ ಹಿಡಿಯತ್ತಂತ. ಇದು ಚೆನ್ನಾಗಿದೆ ಅಲ್ಲ? ಬಾಯ್ ಬಾಯ್. ನನ್ನ ಮಗಿನ ಕರ್ಕೊಂಬರ್ತೆ. ಚಲೋ ಬಾಯ್. ಊರ್ ಹೆಂಗ ಅನಿಸ್ತಿದೆ? ಇವಾಗ ನಾವು ಮನೆಗೆ ಇವ್ರ ಮನೆಗೆ ಹೊರಡ್ತಾ ಇದೀವಿ. ಮೂರು ತಾತಗಳು, ತಾತ ತಾತ ಮುತ್ತಾತ. ಪಿಜ್ಜಾ ಮುತ್ತಾತ ಅಲ್ದ? ಮಮ್ಮ ಆಯ್ತಾ ರೆಡಿ ಮಮ್ಮ? ಪಂಚ ಕೆಜಿ ಅನ್ನಿಗುಡ್ಡಿಗೆ ಹೋದ
ಅಜ್ಜ ಅಜ್ಜ ಮಗಳೇ ಬೆಂಗಳೂರಲ್ಲ ನೀವ ಇದ್ದಿ ಅಜ್ಜ ಇಲ್ಲೂ ಬಂದ್ರ್ಯಾ ಪಪ್ಪ ಬಂದ್ರು ನನ್ನ ಪಪ್ಪ ಬಂದ್ರು ನನ್ನ ಪಪ್ಪ ಬಂದ್ರು ಈಗ ಹೇಳಿ ಫುಲ್ ರೆಡಿ ಅಮ್ಮ ಮೆಹಂದಿಗೆ ಅಲ್ಲ ಮಮ್ಮಿ ಫುಲ್ ಜೋಶಾ ತೋರ್ಸು ಇದನ್ನೆಲ್ಲ ಫುಲ್ ಖಾಲಿ ಸೆಕ್ಕಿ ಒಳಗ್ ನಂಗೆ ಭೂಮಿಕಾ ನಾನು ಕುತ್ಕೊಂಡ್ ತಿಂತಾ ಕುತ್ಕೊಂಡ್ವಿ ತಿನ್ನಕ್ಕೆ ತಂದಿತ್ತು ನನ್ ಪಪ್ಪ ಬಂದ್ರು ನನ್ ಪಪ್ಪ ಬಂದ್ರು ನೋಡಿ ಪಾಪ ಹೆಂಗ್ ಕಾಣಿಸಿದ ಮಮ್ಮಿ ಮಮ್ಮಿ ನಾಚಿಕೊಂಡ್ ಹೆಂಗ್ ಕಾಣಿಸ್ತಿದ್ದಾಳ ಮಮ್ಮಿ ತೋರ್ಸು ಹೇ ಸೂಪರಾ ನೀವ್ ರೆಡಿ ಆಯ್ತಾ ಇಷ್ಟ ಚಂದ ಕಂಡ್ರಿ ರೆಡಿ ಯಾರೇ ನಿಜ ಇಲ್ಲ ಲೆಕ್ಕ ಅಂತಿದ್ದ ಚಂದ 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 ನನ್ನಮ್ಮ ಒಗ್ಗರಲ್ಲಿ ಬಂದಿದ್ದು ತೆಗ್ದು ಇದನ್ನ ಅಟ್ಯಾಚ್ ಹೊಲ್ ಹೀ ಮಾಡಿ ನೀ ಕದಿದ್ದು ಲೈಕ್ ಮಾಡಿ ತೆಗ್ದು ತೋರ್ಸ ಇದೀಗ ವಿಡಿಯೋ ಮಾಡಿ ಎಂತ ವಿಡಿಯೋನ ಹಾಕ್ತೆ ಕಾಣ ಬೇಡ ಮಾಡುತ್ತೆ ಹಾಕ್ತೆ ನಿಜನಾ ಹಾಕ್ತೆ ಕಂಕೋತಿಲ್ಲ ತಂಗಿ ಮಗಳು ಮದ್ವೆ ಮಗಳ ಮೆಹಂದಿಗೆ ನಮ್ಮಮ್ಮ ನೋಡಿ ಎಷ್ಟು ಮಿಂಚಿಂಗು ಫುಲ್ ಮಿಂಚುತ್ತವ್ರೆ ಪ್ರಮೋದ್ ಅವ್ರ ಮೆಹಂದಿ ನಿಂಗೆ ನಿಂದು ಇದು ಹಳ್ದಿದಾ ಇದು ರೋಗಿಗೆ ಎಲ್ಲಿ ಹುಡುಕಲ್ಲ ಎಲ್ಲೆಲ್ಲ ಇಟ್ಕೊಂಡು ಹುಡುಕ್ಲಾ ಮುಂದೆ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್